ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನಗೆ ಫಸ್ಟ್ ವಿಡಿಯೋ. ನಾನು ಮಂತ್ರಾಲಯಕ್ಕೆ ಒಬ್ಬಳೇ ಹೋಗಿದ್ದು ವಿಡಿಯೋ. ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ನಾನು ರಾಜಹಂಸದಲ್ಲಿ ಟಿಕೆಟ್ ಬುಕ್ ಮಾಡಿದ್ದೆ. ನೈಟ್ 9 ಆಗಿತ್ತು. ಸೊ ನಾನು ರಾಜಹಂಸದಲ್ಲಿ 9 ಬಸ್ ಹತ್ತಿದೆ. ಅಲ್ಲಿಂದ 5:30ಗೆ ನನಗೆ ಮಂತ್ರಾಲಯ ಬಸ್ ಸ್ಟಾಪಿಗೆ ಬಿಟ್ಟರು. ಆಮೇಲೆ ಅಲ್ಲಿ ಫ್ರೆಶ್ ಅಪ್ ಆಗಿ ಜಸ್ಟ್ ನಾನು ರೂಮ್ ತೊಗೊಂಡಿಲ್ಲ, ಫ್ರೆಶ್ ಅಪ್ ಆಗಿ ಲಾಕರಲ್ಲಿ ನನ್ನ ಬ್ಯಾಗ್ ಇಟ್ಟು ದರ್ಶನಕ್ಕೆ ನಿಂತ್ಕೊಂಡೆ. ಇವಾಗೆಲ್ಲ ತುಂಬ ಚೇಂಜಸ್ ಮಾಡಿದ್ದಾರೆ ಮಂತ್ರಾಲಯದಲ್ಲಿ. ತುಂಬ ಕ್ಯೂ ಸಿಸ್ಟಮ್ ಎಲ್ಲನೂ ತುಂಬ ಚೇಂಜಸ್ ಆಗಿದೆ. ಈ ಥರ ಎಲ್ಲ ಮುಂಚೆ ಇರಲಿಲ್ಲ. ನಮಗೆ ಡೈರೆಕ್ಟಾಗಿ ನಾವು ದೇವಸ್ಥಾನದ ಒಳಗೆ ಹೋಗ್ಬೋದಿತ್ತು. ಸೊ ಈ ಕ್ಯೂ ಅಲ್ಲಿ ಹೋಗಿ ನನಗೆ ಒಂದು ಹಾಫ್ ಆನ್ ಅವರಿಗೆಲ್ಲ ದರ್ಶನ ಆಯಿತು. ದರ್ಶನ ಇವಾಗ ತುಂಬ ಆ್ಯಕ್ಚುಲಿ ಬೇಗ ಬೇಗ ಹೋಗಿ ಅಂತ ತಳ್ತಾ ಇದ್ದಾರೆ. ಮುಂಚೆ ಆದರೆ ಅಟ್ಲೀಸ್ಟ್ ನಮಗೆ ತೃಪ್ತಿ ಆಗೋಷ್ಟು ದೇವ್ರನ್ನ ನೋಡ್ಬೋದಿತ್ತು. ಇದು ನಾನು ಕ್ಯೂ ಅಲ್ಲಿ ನಿಂತಿದ್ದು. ಅವತ್ತು ದ್ವಾದಶಿ ಆಗಿರೋದ್ರಿಂದ ರಾಯರ ದರ್ಶನ ಈ ಥರ ನನಗಾಯಿತು. ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸು. ಮೊದಲನೇ ಸತಿ ಒಬ್ಬಳೇ ನಾನು ಮಂತ್ರಾಲಯಕ್ಕೆ ಹೋಗಿದ್ದು. ತುಂಬ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ. ಅಲ್ಲಿ ಮಂತ್ರಾಲಯದಲ್ಲಿ ದರ್ಶನ ಮಾಡಿಕೊಂಡೆ. ಒಂದು ಸತಿ ನನಗೆ ಖುಷಿ ಆಗಿಲ್ಲ, ನೆಮ್ಮದಿ ಆಗಿಲ್ಲ ಅಂತ ಇನ್ನು 2 ಸತಿ ದರ್ಶನ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಅನ್ನಪ್ರಸಾದಕ್ಕೆ ಹೋಗಿ ಅಲ್ಲಿ 11 ಗಂಟೆಗೆ 11 ನಿಮಗೆ ಅನ್ನಪ್ರಸಾದ ಕೊಡ್ತಾರೆ. ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಅಲ್ಲೇ ಮಂತ್ರಾಲಯದ ದೇವಸ್ಥಾನದಲ್ಲೇ ಕೂತ್ಕೊಂಡು ಆಮೇಲೆ ಮತ್ತೆ ಆಚೆ ಬಂದು ಎಲ್ಲ ಬೇರೆ ಪ್ಲೇಸಸ್ಸು ನೋಡೋಕ್ಕೆ ಹೋದೆ. ಸೊ ನನಗೆ ರಾಯರು, ನಾನು 9 ವಾರಗಳ ವ್ರತ ಮಾಡ್ತಿರೋದ್ರಿಂದ ನಾನು ಅಂದ್ಕೊಳ್ತಾ ಇದ್ದೆ ಈ 9 ವಾರದಲ್ಲಿ ರಾಯರ ಸನ್ನಿಧಿಗೆ ಹೋಗ್ಬರ್ಬೇಕು ಅಂತ. ಸೊ ನನಗೆ ರಾಯರು ಕರ್ಸ್ಕೊಂಡು ನಾನು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಐ ಮೀನ್ ಈ 9 ವಾರಗಳಲ್ಲಿ 9 ವಾರಗಳಲ್ಲಿ. ಬಟ್ ಸಡನ್ನಾಗಿ ನನಗೇನೋ ಅನ್ನಿಸ್ತು, ಸರಿ ಹೋಗ್ಬರೋಣ ಅಂತ. ನಾನು ಒಬ್ಬಳೇ ಯಾವತ್ತೂ ಎಲ್ಗೂ ಓದೋಳೆ ಅಲ್ಲ. ಫಸ್ಟ್ ಟೈಮ್ ಒಬ್ಬಳೇ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೀನಿ. ಸಡನ್ನಾಗಿ ನಾನೇ ಬುಕ್ ಮಾಡಿಕೊಂಡೆ ಹೋಗಬೇಕು ಅಂತ ಅನಿಸಿ ರಾಯರು ನೀಟಾಗಿ ದರ್ಶನ ಕೊಟ್ಟರು. ಹುಷಾರಾಗಿ ಬಂದಿದ್ದೀನಿ. ಸೊ ಐ ಆಮ್ ಹ್ಯಾಪಿ. ಇನ್ಮೇಲೆ ಎಲ್ಲ ಕಡೆ ಒಬ್ಬಳೇ ಓಡಾಡೋ ಧೈರ್ಯ ಅಂತೂ ಬಂದಿದೆ. ನನಗೆ ರಾಯರು ಜೊತೇಲಿ ಇರ್ತಾರೆ ಅನ್ನೋ ನಂಬಿಕೆ. ಅದಾದಮೇಲೆ ನಾನು 2 ರಾಯರದು ಅದು ಕ್ಲೋಸ್ ಮಾಡ್ತಾರೆ ಟೆಂಪಲ್ಲು. ಅವಾಗ ನಾನು ಆಚೆ ಬಂದು ಬೇರೆ ಕಡೆ 5 ಪ್ಲೇಸಸ್ ತೋರಿಸ್ತಾರೆ. 150 ಕೊಟ್ಟರೆ ಅಲ್ಲಿಗೆ ಹೋದೆ. ಅಂದರೆ ಒಂದು ಅಭಯ ಆಂಜನೇಯ, ಬಿಚ್ಚಾಲೆ, ಮತ್ತು ರಾಯರ ವಾಸ ಮಾಡಿರೋ ಸ್ಥಳ, ಮತ್ತು ಇದು ಲಕ್ಷ್ಮೀ ದೇವಸ್ಥಾನ, ಮತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನ ತೋರಿಸ್ತಾರೆ. ಅಲ್ಲಿ ಹೋಗಿ ನಾನು ಬಂದು 5:45ಗೆ ನನಗೆ ವಾಪಸ್ ಮಂತ್ರಾಲಯದಲ್ಲೇ ಕರ್ಕೊಂಬಂದರು. ಅದಾದಮೇಲೆ ಅಲ್ಲೇ ಸನ್ಸೆಟ್ ನೋಡೋಕ್ಕೆ ಅಂದ್ಬಿಟ್ಟು ಅಲ್ಲಿ ಹೊಳೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. 6:30ವರೆಗೂ ಅಲ್ಲಿ ಕೂತಿದ್ದು. 6:30ಗೆ ನಾನು ಅಲ್ಲೇ ರಾಯರು ಕೆತ್ತಿರುವಂತಹ ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಹೋಗಿ 7 ಅಷ್ಟೊತ್ತಿಗೆ ಮತ್ತೆ ದೇವಸ್ಥಾನಕ್ಕೆ ಬಂದು ರಥೋತ್ಸವ ಮಾಡ್ತಾಯಿರ್ತಾರೆ, ಅಲ್ಲಿ ನೋಡಿಕೊಂಡೆ. ಅದನ್ನು ನೋಡಿದ್ಮೇಲೆ ನನಗೆ 9:30ಗೂ ಏನೋ ಬಸ್ ಇತ್ತು. ಹಾಗಾಗಿ ನಾನು ಒಂದು 8 ಆಚೆ ಬಂದು ಫ್ರೆಶ್ ಅಪ್ ಆಗಿ ಲಾಕರಿಂದ ನನ್ನ ಬ್ಯಾಗೆಲ್ಲ ತೊಗೊಂಡು ಊಟ ಮಾಡಿಕೊಂಡು ಮತ್ತೆ ರಾಯರ ಸನ್ನಿಧಿಗೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಬಸ್ ಹತ್ತದೆ. ಸೊ ಇದು ನಂದು ಮಂತ್ರಾಲಯದ ಎಕ್ಸ್ಪೀರಿಯೆನ್ಸು. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಯಾರಾದರೂ ನಿಮಗೆ ಅನ್ನಿಸ್ತಾ ಇದ್ದರೆ ಮಂತ್ರಾಲಯಕ್ಕೆ ಹೆಂಗೆ ಹೋಗೋದು, ಎಷ್ಟೇ ಪ್ರಯತ್ನ ಪಟ್ಟರು, ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ ಎಷ್ಟೇ ನೀವು ಪ್ರಯತ್ನ ಪಟ್ಟರು ಹೋಗಬೇಕು ರಾಯರ ಸನ್ನಿಧಿಗೆ ಅಂದರೆ ರಾಯರು ಕರ್ಸ್ಕೊಂಡಾಗ ಅಷ್ಟೇ ಹೋಗೋಕ್ಕಾಗತ್ತೆ ನಮಗೆ. ಇದು ನನ್ನ ಎಕ್ಸ್ಪೀರಿಯೆನ್ಸು. ನಾನು ಎಷ್ಟೊಂದು ಸತಿ ಮುಂಚೆ ಎಲ್ಲನೂ ಅಂದ್ಕೊಳ್ತಾ ಇದ್ದೆ ರಾಯರ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಬಟ್ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ರಾಯರು ಕರ್ಸ್ಕೊಂಡಾಗ ಅಷ್ಟೇ ನಾವು ಹೋಗೋಕ್ಕಾಗತ್ತೆ. ಸೊ ನಿಮಗೆ ಹೋಗಬೇಕು ಅಂತ ಅನಿಸ್ದಾಗ ನೀವು ಒಂದು ಸತಿ ರಾಯರ ಹತ್ರ ಕೇಳ್ಕೊಳ್ಳಿ, ನಾನು ನಿಮ್ಮ ಸನ್ನಿಧಿಗೆ ಬರಬೇಕು ರಾಯರೇ, ನಿಮ್ಮನ್ನು ನೋಡಬೇಕು ಅಂತ. ರಾಯರು ಪಕ್ಕ ಏನಾದರೂ ಮಾಡಿ ಕರ್ಸ್ಕೊಳ್ತಾರೆ. ನೀವು ಅಂದ್ಕೊಳ್ಬೇಕಷ್ಟೇ. ರಾಯರ ಹತ್ರ ಒಂದು ಸತಿ ಕೇಳ್ಕೊಳ್ಬೇಕು. ಡೆಫಿನೆಟ್ಲಿ ಹೋಗೋಕ್ಕಾಗಲ್ಲ ಅಂದವರು ಹೋಗ್ತಾರೆ. ರಾಯರು ಕರ್ಸ್ಕೊಳ್ತಾರೆ, ಅವ್ರು ದರ್ಶನ ಕೊಡ್ತಾರೆ. ಇಷ್ಟನ್ನು ಮಾತ್ರ ಹೇಳ್ಬೋದು. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಆಲ್. ಸಿಗೋಣ ನೆಕ್ಸ್ಟ್ ಟೈಮ್.